ಕರ್ಮಕ್ಕೆ ತಕ್ಕ ಪ್ರತಿಫಲ ಕಟ್ಟಿಟ್ಟ ಬುತ್ತಿ. ಇದು ಇಂದಿನ ಕಬೀರ ವಾಣಿಯ ಶೀರ್ಷಿಕೆ. ಕಬೀರ ಕರ್ನೆ ಅಪನಿ ಕಬಹೂ ನ ನಿಷ್ಫಲ ಜಾಯ್, ಸಾತ ಸಮುದ್ರ ಆಡಾ ಪಡೆ ಮಿಲೆ ಉಗಾವು ಆಯ್. ಬಲಗೈಯಲ್ಲಿ ದಾನ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಎಂಬ ಗಾದೆ ಇದೆ. ಅಂದರೆ ದಾನವೆಂಬುದು ಡಂಗುರ ಸಾರುವ ವಿಷಯ ಅಲ್ಲ, ಬದಲಿಗೆ ಯಾರಿಗೂ ಗೊತ್ತಾಗದಂತೆ ಕೈಲಾದಷ್ಟು ನೀಡುವುದೇ ದಾನದ ವೈಶಿಷ್ಟ್ಯ ಆಗಬೇಕು. ಇದೇ ರೀತಿ ಸತ್ಕರ್ಮ ಮಾಡು, ಆದರೆ ಆ ಕುರಿತು ತುತ್ತೂರಿ ಊದಬೇಡ ಎಂಬ ನೀತಿ ವಾಕ್ಯ ಇಲ್ಲಿ ಹೆಚ್ಚು ಪ್ರಸ್ತುತ. ಬದುಕಿರುವಾಗ ಅನ್ಯರ ಕಣ್ಣೀರು ಒರೆಸುವ, ಸಹಾಯ ಸಹಕಾರ ನೀಡುವ ಘನ ಕಾರ್ಯ ಮಾಡುತ್ತಾ ಅದನ್ನು ಅಲ್ಲಿಯೇ ಮರೆತು ಸಾಗಬೇಕು ಎಂಬುದು ಪ್ರಾಜ್ಞರ ನುಡಿ. ಆದರೆ ವಿಪರ್ಯಾಸ ಅಂದರೆ ಮನುಷ್ಯ ಇತರರಿಗೆ ಮಾಡಿದ ಉಪಕಾರವನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಅವರು ನೀಡಿದ ಸ್ನೇಹ ಆದರಗಳನ್ನು ಮರೆತು ಬಿಡ್ತಾ ಇದ್ದಾನೆ. ಕರ್ಮಣ್ಣೆ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಎಂಬ ಭಗವದ್ಗೀತೆಯ ನುಡಿ ಕರ್ಮ ಮಾಡು, ಆದರೆ ಅದರ ಪ್ರತಿಫಲ ಬಯಸದಿರು ಎಂದು ಬೋಧಿಸುತ್ತದೆ. ಯಾವುದೇ ಕರ್ಮ, ಒಳ್ಳೆಯದೋ ಅಥವಾ ಕೆಟ್ಟದ್ದೋ, ಅದನ್ನು ಮಾಡಿದಾಗ ಅದರ ಪ್ರತಿಫಲ ಮುಂದೊಮ್ಮೆ ಖಂಡಿತವಾಗಿಯೂ ಸಿಕ್ಕಿತು. ಹಾಗಾಗಿ ಮಾಡಿದ ಉಪಕಾರ ನೆನಪಿನಲ್ಲಿ ಇಟ್ಟುಕೊಂಡು ಅದರ ಫಲ ನಿರೀಕ್ಷಿಸುವ ಅಗತ್ಯ ಎಲ್ಲಿದೆ? ನಮ್ಮ ಸಾಧು ಸಂತರು ಕರ್ಮ ಮತ್ತು ಕರ್ಮ ಫಲಗಳ ಕುರಿತಾದ ತಿಳುವಳಿಕೆಯನ್ನು ಕಾಲ ಕಾಲಕ್ಕೆ ನೀಡುತ್ತಲೇ ಬಂದಿದ್ದಾರೆ. ಇಂಥ ಮಾರ್ಗದರ್ಶನವನ್ನು ನೀಡಿರುವ ಸಂತ ಕಬೀರರು, ಕಬೀರ ಮಾಡು ನೀ ಕರ್ಮ, ಕಬೀರ ಮಾಡು ನೀ ಕರ್ಮ, ಅದೆಂದು ನಿಷ್ಫಲ ಆಗದು. ಸಪ್ತ ಸಮುದ್ರ ಅಡ್ಡ ಬಂದರು, ಸಪ್ತ ಸಮುದ್ರ ಅಡ್ಡ ಬಂದರು, ಪ್ರತಿಫಲ ಸಿಗದೇ ಇರದು, ಪ್ರತಿಫಲ ಸಿಗದೇ ಇರದು ಎಂದು ಹೇಳುವ ಮೂಲಕ ಕರ್ಮಕ್ಕೆ ತಕ್ಕ ಪ್ರತಿಫಲ ಸೂಕ್ತ ಸಮಯದಲ್ಲಿ ಸಿಕ್ಕೇ ಸಿಗುತ್ತದೆ ಎಂದಿದ್ದಾರೆ. ಮಾಡುವ ಕರ್ಮ ಮಾಡ್ತಾ ಇದ್ದರೆ ಸಾಕು, ಅದರ ಪರಿಣಾಮವನ್ನು ಮಾತ್ರ ಹೊಳೆಯಲ್ಲಿ ಚೆಲ್ಲಿದ ನಾಣ್ಯದಂತೆ ಮರೆತು ನಿಶ್ಚಿಂತರಾಗಿ ಇರಿ ಎಂಬುದು ಪ್ರಾಜ್ಞರ ಅಭಿಪ್ರಾಯ. ಕೆಲವು ಸಲ ಒಳ್ಳೆಯವರಿಗೆ ಕಾಲ ಇಲ್ಲ, ಕಪಟಿಗಳ ಮೆರೆತಕ್ಕೆ ಕೊನೆ ಇಲ್ಲ ಎಂದು ಜನರಿಗೆ ಅನಿಸಿದರೂ ಕೂಡ ಯಾವುದೇ ಕರ್ಮಕ್ಕೂ ಪ್ರತಿಫಲ ಇದ್ದೇ ಇದೆ ಎಂಬುದನ್ನು ಮರಿಬಾರದು. ಕರ್ಮದ ಫಲ ಮರೆತು ಬಿಡು ಎಂದು ಹೇಳುವುದರ ಹಿಂದೆ ಅದರ ನಿರೀಕ್ಷೆಯೊಳಗೆ ಕಾಲ ಕಳೆದು ಹೋದೀತು, ಮುಂದಿನ ಕರ್ಮದ ಕುರಿತು ಅವಜ್ಞೆ ಉಂಟಾದೀತು, ಅಲ್ಲದೆ ನಿರೀಕ್ಷೆಯೊಳಗೆ ಭ್ರಮ ನಿರಸನ ಆದೀತು ಎಂಬ ಕಳಕಳಿಯೂ ಇದೆ. ನಮ್ಮಿಂದ ಉಪಕೃತರಾದವರು ಪ್ರತ್ಯುಪಕಾರ ಸಲ್ಲಿಸದೇ ಇದ್ದರೂ ಅವರ ಶುಭ ಹಾರೈಕೆ, ಭಗವಂತನ ಆಶೀರ್ವಾದ ಬದುಕಿಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಮಾಡುವ ಸತ್ಕರ್ಮಕ್ಕೆ ಎಲ್ಲ ಮಾರ್ಗಗಳಿಂದ ಪ್ರತಿಫಲಗಳು ಹರಿದು ಬರುವ ಸಾಧ್ಯತೆಯನ್ನು ಸುಲಭವಾಗಿ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಕೈಲಾದಷ್ಟು ಕೊಟ್ಟು ಬಿಡು ಈಗಲೇ, ನಿನ್ನ ಕೈಲಾದಷ್ಟು ಕೊಟ್ಟು ಬಿಡು ಈಗಲೇ, ನೆನಪಿನಿಂ ತೆಗೆದು ಬಿಸಿಡು ಬಿಡು ಅದನ್ನೇ. ದಾನ ಕೊಡುವುದು ಧರ್ಮ ಅಪೇಕ್ಷೆ ಸಲ್ಲ, ದಾನ ಕೊಡುವುದು ಧರ್ಮ ಅಪೇಕ್ಷೆ ಸಲ್ಲ, ದಾನಿಗೆ ಮರೆವು ಲೇಸು ಶ್ರೀ ವೆಂಕಟ, ದಾನಿಗೆ ಮರೆವು ಲೇಸು ಶ್ರೀ ವೆಂಕಟ. ನಮಸ್ಕಾರ.